ಈಗ ಬಹಳಷ್ಟು ಜನ ಈಗ ನಾನು ಸೇರಬೇಕು ಅಥವಾ ನಾನು ಆ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಸ್ಕೂಲ್ಸ್ಗಳು ಏನಾದರೂ ಓಪನ್ ಮಾಡಿದ್ದೀರಾ ಹೇಗೆ ಅಂತ? ಹೌದು, ನಮ್ಮದೇ ಆದಂಥ ಒಂದು ಅಕ್ಷೋಭ್ಯ ಫೌಂಡೇಶನ್ ಅಂತ ಇದೆ. ಅಲ್ಲಿಗೆ ಸುಮಾರು 20 ವರ್ಷದಿಂದ ನಾನು ಅಲ್ಲಿ ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಮಕ್ಕಳಿಗೂ ಯೋಗ ತರಗತಿ, ಆಮೇಲೆ ದೊಡ್ಡವರಿಗೂ ಯೋಗ ತರಗತಿ. ಇದು ಅಲ್ಲದೆ ನಾನು ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿಯವರ ಜೊತೆ ಪಾಸ್ಟ್ ಲೈಫ್ ರಿಗ್ರೆಷನು, ಹೀಲಿಂಗು, ಹಿಪ್ನೋಥೆರಪಿ ಇವನ್ನೆಲ್ಲ ಕಲ್ತಿರೋದ್ರಿಂದ ನನಗೆ ಈ ಯೋಗದ ಜೊತೆ ಅವರ ಮನಸ್ಸಿನ ಮೇಲೆ ಕೆಲಸ ಮಾಡಲಿಕ್ಕೂ ಭಾಳ ಸುಲಭ ಆಗ್ತಾ ಇದೆ. ಬಹಳ ಒಂದು 99% ಅಷ್ಟು ಫಲಿತಾಂಶಗಳನ್ನು ನೋಡ್ಬೋದು. ಯಾರು ಕನ್ಸೀವ್ ಆಗೋದಿಲ್ಲ, ಗರ್ಭಿಣಿ ಆಗೋದಕ್ಕೆ ತೊಂದರೆ ಇಲ್ಲ ಅಂತ ಬರ್ತಾರಲ್ಲ, ಎಲ್ಲ ಅತ್ಯುತ್ತಮವಾದ ರಿಸಲ್ಟನ್ನು ನಾವು ನೋಡ್ತಾ ಇದ್ದೀವಿ. ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಈ ಯೋಗ ಮಾಡೋದ್ರಿಂದ ಮೈಂಡು ಮತ್ತು ಮನಸ್ಸು ಎರಡು ಕಂಟ್ರೋಲ್ ಇಟ್ಕೋಬೋದು. ಅದ್ರ ಜೊತೆಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು, ರೋಗ ರುಜಿನಗಳನ್ನು ಕೂಡ ದೂರ ಮಾಡ್ಬೋದು. ಅದು ಹೆಂಗೆ ಟ್ರೀಟ್ಮೆಂಟು ವಿಧಾನಗಳೆಲ್ಲ ಹೆಂಗಿರುತ್ತೆ ಮೇಡಮ್ ಇದರಲ್ಲಿ ಯೂಶಲಿ? ನೋಡಿ, ರೋಗ ರುಜಿನ ಅನ್ನೋದು ಅದಕ್ಕೂ ಯೋಗಕ್ಕೂ ನನ್ನ ಅನುಭವದ ಪ್ರಕಾರ ಸಂಬಂಧ ಇಲ್ಲ. ರೋಗ ರುಜಿನ ಒಂದು ಮರಕ್ಕೂ ಬರುತ್ತಲ್ವಾ, ಹಾಗೆ ನಮಗೂ ಬರುತ್ತೆ, ಬರುದಿಲ್ಲ ಅಂತ ಇಲ್ಲ. ಬಟ್ ಚೇತರಿಕೆ ಬಹಳ ಬೇಗ ಆಗುತ್ತೆ ನಮ್ಮಲ್ಲಿ, ಅಂತ ಒಂದು ಹೀಲಿಂಗ್ ಪವರ್ ಇರುತ್ತೆ. ಮತ್ತೆ ಕೆಲವು ಕಾಯಿಲೆಗಳು ನಾನು ಹೇಳಿದ ಹಾಗೆ ವಯೋಸಹಜ ಕಾಯಿಲೆಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡ್ಬೋದು, ಮುಂದಕ್ಕೆ ಹಾಕ್ಬೋದು. ಈಗ ಸರ್ವೇ ಸಾಮಾನ್ಯವಾಗಿ ಇನ್ ಕಾಲದಲ್ಲಿ ಒಂದು 40-45ರಲ್ಲಿ ಮಹಿಳೆಯರಲ್ಲಿ ಈ ಮೆನೋಪಸ್ ಅಂತ ಹೇಳ್ತೀವಲ್ಲ, ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಆಗುವಂತಹ ಈ ವ್ಯತ್ಯಯಗಳು, ಇವನ್ನೆಲ್ಲ ಸ್ವಲ್ಪ ನಾವು ಪೋಸ್ಟ್ಪೋನ್ ಮಾಡ್ಕೋಬೋದು. ಇದರಿಂದ ಬಹಳ ಅನುಕೂಲ ಆಗುತ್ತೆ. ಮತ್ತು ಕಾಯಿಲೆ ಬರಬಾರ್ದು ಅಂತೇನಿಲ್ಲ, ಕಾಯಿಲೆಗೂ ಯೋಗಕ್ಕೂ ಯಾವ ಸಂಬಂಧ ಇಲ್ಲ. ಅದು ಕೆಲವು ಕಾಯಿಲೆಗಳು, ಈಗ ಕೊರೋನಾ ನೋಡಿ, ಯೋಗದವರಿಗೆ ಬರಬಾರ್ದು ಅಂತಿದೆಯಾ? ಕೊರೋನಾನು ಬರುತ್ತೆ. ನೀವು ಹೇಗೆ ಚೇತರಿಕೆಗೊಳ್ತೀರಿ ಅಂತ. ಒಬ್ಬ ಮನುಷ್ಯ ಏನಾದರೂ ಗಾಯ ಆಗಿ 2 ತಿಂಗಳಲ್ಲಿ ಚೇತರಿಕೆ ಆಗ್ತಾನೆ ಅಂತಿದ್ರೆ, ಯೋಗ ಮಾಡೋ ಮನುಷ್ಯ 1 ವಾರದಲ್ಲಿ ಚೇತರಿಕೆ ಆಗುತ್ತೆ. ಅಷ್ಟು ಆತ್ಮವಿಶ್ವಾಸ ಮನಸ್ಸಲ್ಲೂ ಇರುತ್ತೆ, ದೇಹದಲ್ಲೂ ಅಂತ ಒಂದು ಖಂಡಿತ ಇರುತ್ತೆ. ಹೌದು. ಆಮೇಲೆ ಸಾಕಷ್ಟು ಶೋಗಳಲ್ಲೂ ಕೂಡ ನೀವು ಜಡ್ಜ್ ಆಗಿ ಭಾಗಿಯಾಗಿದ್ದೀರಿ. ನಿಮ್ಮ ಇಡೀ ಈ 35 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಇದೆ, ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ನೀವು ಯಾರ್ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀರಿ? ಆಮೇಲೆ ಯಾರನ್ನ ಜಾಸ್ತಿ ನೆನಪು ಮಾಡ್ಕೊಳ್ತೀರಿ? ಅಂದರೆ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಿ ಅಂತಂದರೆ ಒಂದಷ್ಟು ಜನ ಆಬ್ವಿಯಸ್ಲಿ ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ಆ ಥರದ ವ್ಯಕ್ತಿ ಯಾರಾದರೂ ಇದ್ದಾರಾ ನಿಮ್ಮ ಜೀವನದಲ್ಲಿ? ತುಂಬ ಜನ ಇರ್ತಾರೆ. ನಾವು ಚಿಕ್ಕಂದಿನಲ್ಲೇ ಒಂದು ಸಂಪ್ರದಾಯ ಹಳ್ಳಿ ಕುಟುಂಬದಲ್ಲಿ ಬೆಳೆದು ಬಂದಿರೋದ್ರಿಂದ ಮೂವಿಗಳೆಲ್ಲ ನೋಡ್ತಾ ಇದ್ವಿ, ಕನ್ನಡ ಸಿನಿಮಾ ನೋಡ್ತಾ ಇದ್ವಿ. ಆವಾಗ ಯಾರೋ ಒಬ್ಬರು ಒಂದು IAS ಆಫೀಸರ್ ಆಗ್ತಾರೆ ಅಂದರೆ ಆ ಖದರ್ ನೋಡಿಬಿಟ್ಟು ನಮಗೂ ನಾಳೆ ಒಂದಿನ ನಾನು ಹಿಂಗೆ ಆಗಬೇಕು, ಈ ಥರ ಒಂದು ಪ್ರಚೋದನೆ ಬರ್ತಾ ಇತ್ತು ನಮಗೆ, ಆವಾಗಲೂ ಬರ್ತಾ ಇತ್ತು. ಮತ್ತು ಅಪ್ಪ ಅಮ್ಮ ಮತ್ತು ನಮ್ಮ ಜೊತೆ ಯಾರು ಇರ್ತಾರೆ ಅವ್ರನ್ನೆಲ್ಲ ನೋಡಿದ್ರೆ ನಾನು ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು. ಇವೆಲ್ಲ ಅಂದರೆ ಒಂದೊಂದು ಹಂತದಲ್ಲೂ ನಾನು ಒಬ್ಬೊಬ್ಬರನ್ನು ನೆನೆಸ್ಕೊಳ್ಬೇಕು. ನಾವು ತಿರುಗಿ ಬಂದ ದಾರಿಯನ್ನು ಮರೆಯೋ ಹಾಗೆ ಇಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಭಾಳ ಬಡತನ ಕುಟುಂಬದಿಂದ ಬಂದವಳು, ನಿರಾಶ್ರಿತ ಕುಟುಂಬದಿಂದ ಬಂದವಳಾಗಿರೋದ್ರಿಂದ ಈ ಪ್ರತಿಯೊಂದು ಘಟನೆಯನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಈಗ ಈ ಒತ್ತಡದ ಜೀವನದ ಜಂಜಾಟದಲ್ಲಿ ಸಾಕಷ್ಟು ಜನ ಅವ್ರ ಹೆಲ್ತ್ ಬಗ್ಗೆ, ಅವರ ನೀವು ಹೇಳಿದಾಗೆ ಅವ್ರ ಮನಸ್ಸು, ಮೈಂಡು, ಇದು ಯಾವುದು ಕಂಟ್ರೋಲ್, ಯಾಕಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಈಗೆಲ್ಲ ಏನೇನು ಜಗಳಗಳಾಗ್ತಿದೆಲ್ಲ ನೋಡ್ತಾ ಇರ್ತೀವಿ. ಅಂಥ ಜನಗಳು ಈಗ ಈ ಯೋಗ ಮಾಡೋದಾಗಿರ್ಬೋದು ಅಥವಾ ಅವರ ಮನಸ್ಸು, ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದರೆ ಯಾವ ಥರದ ಟಿಪ್ಸ್ ಕೊಡ್ತೀರಾ ನೀವು ಅವರಿಗೆ ಅಂತ? ಅವರಿಗೆ ಟಿಪ್ಸ್ ಬೇಕಾಗಿಲ್ಲ, ಯೋಗ ಮಾಡೋರಿಗೆ ಟಿಪ್ಸ್ ಬೇಕಾಗಿಲ್ಲ. ಈ ಏನು ಹೇಳ್ತೀವಿ ನಾವು ಈ ಇಂಗ್ಲೀಷಲ್ಲಿ ಎಕ್ಸೆಪ್ಟೆನ್ಸಿ ಅಂತೀವಿ. ಈ ಎಕ್ಸೆಪ್ಟೆನ್ಸಿ ಅನ್ನೋ ವರ್ಡು ನಿಮಗೆ ನಾನು ಆವಾಗಲೇ ಹೇಳಿದಂಗೆ ಆ ಪ್ರಬುದ್ಧತೆ ಬೆಳೆದು ಬಿಡುತ್ತೆ. ಮನುಷ್ಯನಲ್ಲಿ ಪ್ರಬುದ್ಧತೆ ಬೆಳೆದ್ರೆ ನನ್ನ ಎದುರುಗಡೆ ಒಬ್ಬ ಏನೋ ನನ್ನನ್ನು ತಿವಿಯಕ್ಕೆ ಬರ್ತಾನೆ ಅಂತಂದ್ರೆ ನನಗೆ ಅವನು ಯಾಕೆ ಬರ್ತಾ ಇದ್ದಾನೆ ನನಗೆ ಅರಿವಾಗತ್ತೆ. ಅವನು ಕೋಪದಲ್ಲಿದ್ರೆ ನಾನು ಕೋಪಗೊಳ್ಬೇಕು ಅಂತ ನನಗೆ ಅನ್ಸಲ್ಲ. ಅವನ್ನ ಯಾಕಪ್ಪ ಏನಾಯ್ತು ಅಂತ ಕೇಳ್ತೀನಿ, ಅವನ ಕೋಪ ಜರ್ರಿಗೆ ಇಳಿದೋಗ್ಬಿಡುತ್ತೆ. ಅಂದ್ರೆ ಆ ಪ್ರಬುದ್ಧತೆ ಒಬ್ಬ ಯೋಗ ಅಭ್ಯಾಸ ಮಾಡುವವರಲ್ಲಿ ನೀವು ಕಾಣಬಹುದು. ಆನ್ಲೈನ್ ಕ್ಲಾಸಸ್ ಇದೆ ನಮ್ದು, ಆಫ್ಲೈನು ಆನ್ಲೈನ್ ಇದೆ, ಆಮೇಲೆ ಕೌನ್ಸಿಲಿಂಗು ಇದೆ, ಆಮೇಲಿಂದ ಧ್ಯಾನ
ಕಲಿಸುವ ಹ್ಮ್ ಕಲಿಯುವ ಪ್ರಕ್ರಿಯೆಯೂ ಇದೆ. ನಿಮಗೆ ಕೆಲವರೆಲ್ಲ ಗುಂಪಲ್ಲಿ ಕಲಿಯೋದಕ್ಕೆ ಇಷ್ಟಪಡೋದಿಲ್ಲ. ಹೌದು. ಮತ್ತೆ ಇಲ್ಲಿ ಏನಂತಂದ್ರೆ ನಾವು ಇಲ್ಲಿ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ಎಲ್ಲ ಧ್ಯಾನಗಳು ಒಬ್ಬ ಮನುಷ್ಯನಿಗೆ ಒಂದೇ ಧ್ಯಾನದ ಪ್ರಕ್ರಿಯೆ ಹಿಡಿಸೋದಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಜಾಸ್ತಿ ಖಿನ್ನತೆ ಇದೆ ಅಂತಂದ್ರೆ ಅವನಿಗೆ ಕರೆದು ಬಿಟ್ಟು ನಾವು ಉಸಿರು ಧ್ಯಾನ ಮಾಡು ಅಂದ್ರೆ ಅದು ಆಗೋದಿಲ್ಲ. ಅವನು ಸೈಲೆಂಟ್ ಧ್ಯಾನ ಆಗೋದಿಲ್ಲ. ಹಾಗೆ ಅವನಿಗೆ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಮಾಡುವಾಗ ನಾವು ಅವನಿಗೆ ಯಾವ ಥರದ ಧ್ಯಾನ ಬೇಕು, ಆ ಮನಸ್ಸನ್ನ ಅವನಿಗೆ ಇರುವ ಸಮಸ್ಯೆಯಿಂದನೂ ಹೊರಬರಬೇಕು, ಅವನಿಗೆ ಈ ಎನರ್ಜಿ ಲೆವೆಲಲ್ಲೂ ಚೆನ್ನಾಗಾಗಬೇಕು, ಮುಂದೆ ಅವನ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕು. ಇದನ್ನ ನಾವು ಇಟ್ಕೊಂಡು ಅವನಿಗೆ ಧ್ಯಾನ ಅಭ್ಯಾಸವನ್ನೇ ಮಾಡಿಸ್ತೇವೆ.